ಸ್ನೇಹಿತರೆ, ನೀವೇನಾದ್ರೂ ಗ್ಯಾಸ್ ಸಿಲಿಂಡರ್ ನ ಬುಕ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ನ ಏನಾದ್ರೂ ಮಾಡ್ತಾ ಇದ್ದೀರಾ, ಅಥವಾ ತತ್ಕಾಲ್ ಟಿಕೆಟ್ ನ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಇದ್ದೀರಾ, ಹಾಗೆ ಆಧಾರ್ ಕಾರ್ಡ್ ನ ಬಳಸ್ತಾ ಇದ್ದೀರಾ, ಹಾಗಾದ್ರೆ ನೀವು ಮಾಡ್ತಿರುವಂತ ಎಲ್ಲ ಕೆಲಸವನ್ನ ಬಿಟ್ಟು 5 ನಿಮಿಷ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕಂತಂದ್ರೆ ಆಗಸ್ಟ್ 1ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಇದು ನಿಮ್ಮ ಜೇಬಿಗೆ ನೇರವಾಗಿ ಹೊಡೆತ ಬೀಳುವಂತ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ನೀವು ದಂಡ ಕಟ್ಟಬೇಕಾದಂತ ಪರಿಸ್ಥಿತಿ ಕೂಡ ಬರಬಹುದು. ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ಗಳನ್ನ ನೀವು ಮಿಸ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಆಗಸ್ಟ್ ನಲ್ಲಿ ಬಂದಿರುವಂತ ಮೇಜರ್ ಅಪ್ಡೇಟ್ಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದಂತ ಅಪ್ಡೇಟ್ಸ್ ಗಳು ಬೇಗ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂತ ರೂಲ್ 1 ಆಗಿರ್ಬೋದು, ರೂಲ್ 3 ಆಗಿರ್ಬೋದು, ರೂಲ್ 7. ಸೊ ಈ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇದು ನಿಮ್ಮ ಜೇಬಿಗೆ ನೇರವಾಗಿ ಹೊಡೆತ ಬೀಳುವಂತ ಒಂದಷ್ಟು ರೂಲ್ಸ್ ಗಳಾಗಿರುತ್ತೆ. ಸೊ ತಡ ಮಾಡೋದು ಬೇಡ. ಸೊ ಮೊದಲನೇ ಆಗಸ್ಟ್ ಅಪ್ಡೇಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು. ಸೊ ಮೊದಲನೇ ರೂಲ್ ಬಂದು ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಮಾಡೋರ್ಗೆ ಒಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಸೊ ಲಕ್ಷಾಂತರ ಜನರು ಪ್ರತಿದಿನ ರೈಲ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಏನೇನ್ ರೂಲ್ಸ್ ಗಳು ಚೇಂಜಸ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ತತ್ಕಾಲ್ ಟಿಕೆಟ್ ನ ನಾವು ಬುಕ್ಕಿಂಗ್ ಮಾಡ್ತೀವಿ ಅಂತಂದ್ರೆ ಕೆಲವು ಸೆಕೆಂಡ್ ಗಳಲ್ಲಿ ಎಲ್ಲ ಬುಕ್ಕಿಂಗ್ ಆಗೋಗ್ಬಿಡುತ್ತಪ್ಪ, ಸೀಟೇ ಸಿಗಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಸಮಸ್ಯೆ ಆಗಿತ್ತು. ಸೊ ಇದಕ್ಕೆ ಮೇನ್ ರೀಸನ್ ಏನು? ಸೊ ಮೊದಲನೇದಾಗಿ ಬಂದು ಆಟೋಮೆಟಿಕ್ ಬಾಟ್ ಗಳಾಗಿರ್ಬೋದು, ಜೊತೆಗೆ ನಕಲಿ ಖಾತೆಗಳು. ಸೊ ಇದರಿಂದ ಸಾಕಷ್ಟು ಜನರಿಗೆ ಜೆನ್ಯೂನ್ ಆಗಿ ಯಾರು ಟ್ರಾವೆಲ್ ಮಾಡಬೇಕು ಅಂತ ಇರ್ತಾರೋ ಅವರಿಗೆ ತತ್ಕಾಲ್ ಟಿಕೆಟ್ ಸಿಗ್ತಾನೆ ಇರ್ಲಿಲ್ಲ. ಸೊ ಇದರ ಒಂದು ರಿಸಲ್ಟ್ ಏನು? ಸೊ ಈಗ ಆಗಸ್ಟ್ 1ರಿಂದ ಏನೇನ್ ಚೇಂಜಸ್ ಆಗ್ತಾ ಇದೆ ಈ ಒಂದು ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಅಂತ ನೋಡೋದಾದ್ರೆ, ಸೊ ಫಸ್ಟ್ ಒನ್ ಬಂದು ನಿಮ್ಗೆ ಆನ್ಲೈನ್ ನಲ್ಲಿ ತತ್ಕಾಲ್ ಟಿಕೆಟ್ ಬುಕ್ ಮಾಡೋದಕ್ಕೆ ನಿಮ್ಮ IRCTC ಖಾತೆಯನ್ನ ಆಧಾರ್ ಕಾರ್ಡ್ಗೆ ನೀವು ಲಿಂಕ್ ಮಾಡಿರ್ಬೇಕು. ಸೊ ಇದು ಒಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಸೊ ಇದರಿಂದ ನಿಮಗೆ ಏನ್ ನಕಲಿ ಖಾತೆಗಳ ಥ್ರೂ ನಾವು ಏನ್ ಬುಕ್ಕಿಂಗ್ ಮಾಡ್ಕೋತಾ ಇದ್ರೋ ಸೊ ಅದಕ್ಕೆ ಕಡಿವಾಣ ಬೀಳುತ್ತೆ. ಇನ್ನು ಎರಡನೇದಾಗಿ, ಪ್ರತಿ ಒಂದು ತತ್ಕಾಲ್ ಬುಕ್ಕಿಂಗ್ ವೇಳೆ ನಾವು ಪಾವತಿ ಮಾಡ್ತೀವಲ್ವಾ, ಸೊ ಪೇ ಮಾಡುವಂತ ಸಮಯದಲ್ಲಿ ಸೊ ಇಲ್ಲಿ ನಿಮ್ಗೆ ಆಧಾರ್ ಆಧಾರಿತ OTP ಪರಿಶೀಲನೆ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಸೊ OTP ಯಶಸ್ವಿಯಾಗಿ ಪರಿಶೀಲನೆ ಆದ ನಂತರವೇ ನಿಮ್ಗೆ ಬುಕ್ಕಿಂಗ್ ನ ತಗೋತಾರೆ. ಸೊ ಇದು ಎರಡನೇ ಅಪ್ಡೇಟ್ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರೈಲ್ವೆ ಕೌಂಟರ್ ನಲ್ಲಿ ಟಿಕೆಟ್ ಪಡೆಯೋರ್ಗೆ ಇದು ಒಂದು ಅಪ್ಡೇಟ್ ಆಗಿರುತ್ತೆ. ಅಂದ್ರೆ ನಾವು ಬೆಳಿಗ್ಗೆನೆ ಹೋಗಿ ಆಫ್ಲೈನ್ ಅಂತಂದ್ರೆ ಲೈನ್ ಅಲ್ಲಿ ನಿಲ್ಬೇಕಾಗಿತ್ತು. ಸೊ ಈಗ ಟೋಕನ್ ವಿತರಣೆ ತತ್ಕಾಲ್ ಬುಕ್ಕಿಂಗ್ ಸಮಯಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಆಗುತ್ತೆ. ಸೊ ಹೀಗಾಗಿ ನೀವು ಅರ್ಲಿ ಮಾರ್ನಿಂಗ್ ಹೋಗಿ ವೆಯ್ಟ್ ಮಾಡಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ. ಸೊ ಇದು ತತ್ಕಾಲ್ ಬುಕ್ಕಿಂಗ್ ಮಾಡೋರ್ಗೆ ಒಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಸೊ OTP ಆಧಾರಿತ ಆಗಿರ್ಬೋದು. ಸೊ ಇನ್ನು ಮುಂದೆ ನಿಮ್ಗೆ ಆಧಾರ್ ಲಿಂಕ್ಡ್ ಆಗಿರ್ಬೇಕು. ಸೊ ಇದೊಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಇದರಿಂದ ನಕಲಿ ಒಂದಷ್ಟು ಏನ್ ಬುಕ್ಕಿಂಗ್ ಮಾಡ್ಕೋತಾ ಇದ್ರು ಸೊ ಅದಕ್ಕೆ ಕಡಿವಾಣ ಬೀಳುವಂತ ಚಾನ್ಸಸ್ ಇದೆ. ಇನ್ನು ಸ್ನೇಹಿತರೆ, ಎರಡನೇ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಸೊ ನಾನು ಆಗ್ಲೇ ಹೇಳಿದೆ ಕೆಲವೊಂದಷ್ಟು ಮೇಜರ್ ಆಗಿ ಬದಲಾವಣೆ ಆಗಿದೆ ಅಂತ ಹೇಳ್ಕೊಂಡು, ಅದರಲ್ಲಿ ಇದು ಕೂಡ ಒಂದು CKYC 2.0 ಸ್ಟಾರ್ಟ್ ಆಗಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಏನು KYC ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತು. ಇದೇನಪ್ಪ CKYC ಅಂತ ನೀವೇನಾದ್ರೂ ಕೇಳಿದ್ರೆ, ಸೊ ಇದು ಬಹುತೇಕ ಜನರಿಗೆ ಒಂದು ದೊಡ್ಡ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಸೊ ಯಾಕೆ ಅಂತಂದ್ರೆ, ಹೊಸ ಬ್ಯಾಂಕ್ ಖಾತೆ ತೆರೆಯುವಾಗ ಆಗಿರ್ಬೋದು, ಅಥವಾ ನೀವು ಮ್ಯೂಚುವಲ್ ಫಂಡ್ SIP ನ ಶುರು ಮಾಡ್ತೀರಾ ಅಂತಂದ್ರೆ, ಅಥವಾ ಯಾವ್ದಾದ್ರು ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ತೀರಾ ಅಂತಂದ್ರೆ, ಪ್ರತಿ ಸಲವೂ ನಿಮ್ಗೆಲ್ರಿಗೂ ಕೂಡ ಗೊತ್ತು ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು, ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕು, ಅಥವಾ ಅಡ್ರೆಸ್ ಪ್ರೂಫ್ ಗಳನ್ನ ಕೇಳ್ತಾನೆ ಇರ್ತಾರೆ. ಹೌದಾ? ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಮತ್ತೆ ರಿಪೀಟೆಡ್ ಆಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಸೊ ಈ ತರ ಇತ್ತು. ಬಟ್ ನೆಕ್ಸ್ಟ್ ಈಗ ಏನ್ ಅಪ್ಡೇಟ್ ಬಂದಿದೆ, ಸೊ ಇದೊಂದು ದೊಡ್ಡ ರಿಲೀಫ್ ಆಗಿರುತ್ತೆ. ಸೊ ಈಗಿರುವಂತ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಒಮ್ಮೆ ನಿಮ್ಮ KYC ಕೇಂದ್ರ ನೋಂದಣಿ ವ್ಯವಸ್ಥೆಯಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಸೊ CKYC ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಈಗಲೇ ತಿಳಿಸ್ಕೊಡ್ತೀನಿ. ಸೊ ಒಂದೇ CKYC ಸಂಖ್ಯೆ
ಮೂಲಕ RBI ಆಗಿರ್ಬೋದು, ಸೆಬಿ ಆಗಿರ್ಬೋದು ಅಥವಾ IRDAI ಆಗಿರ್ಬೋದು, ಜೊತೆಗೆ PFRDA ನಿಯಂತ್ರಣದಲ್ಲಿರುವಂತ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಅದೇ KYC ಅನ್ನ ಬದಲಾಯಿಸಬಹುದು. ಸೊ ಪ್ರತಿ ಬಾರಿ ನೀವು ಆಧಾರು ಅಥವಾ ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು ಅಂತಿಲ್ಲ. ಸೊ ಈ ಒಂದು 12 ಡಿಜಿಟ್ ನ CKYC ಅನ್ನ ನೀವು ಕೊಟ್ರೆ ಸಾಕು, ಎಲ್ಲ ಕೆಲಸಗಳು ಆಗ್ ಹೋಗ್ಬಿಡತ್ತೆ. ಸೊ ಅಷ್ಟೇ ಅಲ್ಲ, ಒಂದ್ ಕಡೆ ನಿಮ್ಮ ವಿಳಾಸ ಅಥವಾ ಮೊಬೈಲ್ ನಂಬರ್ ಅನ್ನ ಇನ್ ಕೇಸ್ ನೀವು ಚೇಂಜ್ ಮಾಡಿದ್ರಿ ಅಂತಂದ್ರೆ ಸೊ ಅದೇ ಮಾಹಿತಿಯನ್ನ ನಿಮ್ಮ ಇಡೀ ಹಣಕಾಸು ಪ್ರೊಫೈಲ್ಗೆ ಸಿಂಕ್ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಸೊ ನೀವು ಎಲ್ಲೋ ಒಂದು ಅಪ್ಡೇಟ್ ಮಾಡಿದ್ರಿ, ನಿಮ್ಮ ಮೊಬೈಲ್ ನಂಬರ್ನ ಚೇಂಜ್ ಮಾಡಿದ್ರಿ, ಸೊ ಅವಾಗ ಅದ್ರ ತಾನೇ ನಿಮ್ಗೆ ಸಿಂಕ್ ಆಗೋಗ್ಬಿಡುತ್ತೆ. ನಿಮ್ಮ ಹೊಸ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಮತ್ತೆ ದಾಖಲೆಗಳನ್ನ ಕೊಡಬೇಕಾಗಿಲ್ಲ. ಸೊ ಹಾಗಾದ್ರೆ ಈ CKYC ನಂಬರ್ ಅನ್ನ ಹೇಗಪ್ಪ ಪಡೆಯೋದು ಅಂತ ನೀವ್ ಏನಾದ್ರೂ ಕೇಳ್ತಾ ಇದ್ರೆ ನೋಡಿ, ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಗೂಗಲ್ ಅಲ್ಲಿ CKYCindia.in/CKYC ನಾನು ಆ ಲಿಂಕ್ ಅನ್ನ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಸೊ ಅಲ್ಲಿ ಎಂಟರ್ ಕ್ಯಾಪ್ಚಾ ಅನ್ನೋಂಥದ್ದು ಇರುತ್ತಲ್ವಾ, ಸೊ ಅದನ್ನ ಆಸ್ ಇಟ್ ಈಸ್ ನೀವು ಆ ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಅಲ್ಲಿ ನಿಮ್ಗೆ ನೀವು ಯಾವ ನಂಬರ್ ಕೊಟ್ಟಿದ್ದೀರೋ ಅದಕ್ಕೆ OTP ಬರುತ್ತೆ. ಆ OTP ಅನ್ನ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅನ್ನುವಂತ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಲಾಸ್ಟ್ ಅಪ್ಡೇಟ್ ಡೇಟ್ ಅಂತ ಇರುತ್ತಲ್ವಾ, ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅನ್ನುವಂತ ಆಪ್ಷನ್ ಕೊಡಬೇಕು. ಸೊ ಇದಾದ ಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸೊ ಅದು ನಿಮಗೆ 16 ಡಿಜಿಟ್ ನಂಬರ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಸೊ ಇಲ್ಲಿ ನಿಮ್ಮ ಪಾಸ್ವರ್ಡ್ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಡೇಟ್ ಆಫ್ ಬರ್ತ್ ಅನ್ನ ಆಸ್ ಇಟ್ ಈಸ್ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ದಿಸ್ ಫೈಲ್ ಇಸ್ ಪ್ರೊಟೆಕ್ಟೆಡ್ ಅಂತ ಬಂದಿದೆಯಲ್ವಾ, ಸೊ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕು. ಸೊ ಅದಾದ್ಮೇಲೆ ಒಂದು PDF ಓಪನ್ ಆಗುತ್ತೆ ನೋಡಿ, ಮತ್ತೆ ನಿಮ್ಮ ಪಾಸ್ವರ್ಡ್ ನ ನೀವು ಎಂಟರ್ ಮಾಡಿ ಓಪನ್ ಅನ್ನುವಂಥದ್ದಾಗಿ ಕೊಡಬೇಕಾಗತ್ತೆ. ಸೊ ನೋಡಿ ಇಷ್ಟೇ, ಈ ಒಂದು CKYC 12 ಡಿಜಿಟ್ ನ ನಂಬರ್ ಬರುತ್ತೆ. ಸೊ ಇದನ್ನ ನೀವು ಎಲ್ಲದಕ್ಕೂ ಕೂಡ ಅಂದ್ರೆ SIP ಶುರು ಮಾಡುವಾಗ ಆಗಿರ್ಬೋದು ಅಥವಾ ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ಬಳಸ್ಕೋಬಹುದು. ಈಗ ನಿಮ್ಗೆ ಈ CKYC ಅಂದ್ರೆ ಏನು, ಯಾಕಾಗಿ ಶುರು ಮಾಡಿದ್ರು, ಸೊ ಇದರ ಬೆನಿಫಿಟ್ ಏನು, ಇದರ ಉಪಯೋಗ, ಇವೆಲ್ಲದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಇನ್ ಡಿಟೇಲ್ ಆಗಿ ನಾವು ವಿಡಿಯೋನ ಮಾಡಿದೀವಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ CKYC ಇನ್ ಡಿಟೇಲ್ ವಿಡಿಯೋವನ್ನ ಚೆಕ್ ಮಾಡ್ಕೋಬಹುದು. ಸೊ ಈಗ ರೂಲ್ 1 ಆಗಿರ್ಬೋದು, ರೂಲ್ 2 ಎರಡೂ ಕೂಡ ಗೊತ್ತಾಯ್ತಾ. ಸೊ ಈಗ ಮೇಜರ್ ಆಗಿ ಅಪ್ಡೇಟ್ ಆಗಿರುವಂತ ರೂಲ್ 3 ಬಗ್ಗೆ ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ಹಾಗೆ ರಿಟರ್ನ್ಸ್ ಜೊತೆಗೆ ದಂಡ. ಸೊ ಇದು ಏನ್ ಅಪ್ಡೇಟ್, ಇದು ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯಾರು ಫೈಲ್ ಮಾಡ್ತಾ ಇದ್ರೋ ಅವ್ರಿಗೊಂದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾಕಂತಂದ್ರೆ ಇದು ನೇರವಾಗಿ ನಿಮ್ಮ ಹಣಕ್ಕೆ ಸಂಬಂಧಿಸಿದಂತಾಗಿರುವಂತದ್ದು, ಸಾಕಷ್ಟು ಪೆನಾಲ್ಟಿ ಬೀಳುವಂತ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ITR 1 ಆಗಿರ್ಬೋದು ಅಥವಾ ITR 2 ಸಲ್ಲಿಸಬೇಕಾಗಿತ್ತಂತ ವೇತನದಾರರು ಜುಲೈ 31ರ ಒಳಗೆ ರಿಟರ್ನ್ಸ್ ಅನ್ನ ಸಲ್ಲಿಸದೇ ಇದ್ರೆ ಏನಾಗುತ್ತೆ, ಇಲ್ಲಿ ಆಗಸ್ಟ್ 1ರಿಂದ ಸೆಕ್ಷನ್ 234F 234F ಅಡಿಯಲ್ಲಿ ಲೇಟ್ ಫೀ ಅನ್ವಯ ಆಗತ್ತೆ ಸ್ನೇಹಿತರೆ. ಅಂದ್ರೆ ನೀವು ಲೇಟ್ ಆಗಿ ಕಟ್ಟಿದ್ದೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇನ್ ಕೇಸ್ ಲೇಟ್ ಆಗಿ ಕಟ್ಟಿದ್ರೆ ಏನಾಗುತ್ತೆ, ಸೊ ಸಿಂಪಲ್, ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಇನ್ ಕೇಸ್ ಹೆಚ್ಚಿತ್ತು ಅಂತಂದ್ರೆ ಗರಿಷ್ಠ 5,000ವರೆಗೆ ದಂಡ ಬೀಳುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಅದೇ ನಿಮಗೆ 5 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ 1,000ವರೆಗೆ ಲೇಟ್ ಫೀಸ್ ಅನ್ವಯ ಆಗಬಹುದು, ಅಂದ್ರೆ ನಿಮಗೆ ದಂಡ ಕಟ್ಟುವಂತ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ನೀವು ಜುಲೈ 31ರ ಒಳಗೆ ರಿಟರ್ನ್ಸ್ ಅನ್ನ ಸಲ್ಲಿಸಿದ್ರೆ ಈ ದಂಡ ತಪ್ಪುತ್ತೆ ಸ್ನೇಹಿತರೆ. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅಷ್ಟೇ ಅಲ್ಲ, ಆಗಸ್ಟ್ 31ರ ಅಪ್ಡೇಟ್ ಬಗ್ಗೆ ಕೂಡ ಹೇಳಲೇಬೇಕು. ಇದು ಕೂಡ ನಿಮಗೆ ITR 3 ಅಥವಾ ITR 4 ಅನ್ನ ಸಲ್ಲಿಸೋರ್ಗೆ ಅಂತಿಮ ಗಡುವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ನಿಮಗೆ ಆಗಸ್ಟ್ 31ರವರೆಗೆ ಈ ಒಂದು ಗಡುವಿದೆ. ಅಂದ್ರೆ ನೀವು ಆಡಿಟ್ಗೆ ಒಳಪಡ್ತಾ ಇಲ್ಲ ಅನ್ನುವಂತ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಫ್ರೀಲಾನ್ಸರ್ಸ್ ಗಳಾಗಿರ್ಬೋದು ಅಥವಾ ITR 3 ಆಗಿರ್ಬೋದು ITR 4 ಅನ್ನ ಸಲ್ಲಿಸುವಂತ ವೃತ್ತಿಪರರಾಗಿದ್ರೆ ನಿಮಗೆ ಆಗಸ್ಟ್ 31ರೊಳಗೆ ಅವಕಾಶ ಇದೆ. ಸೊ ಅಂತಿಮ ಗಡುವು. ಸೊ ಹಾಗಾಗಿ ಇನ್ನೂ ಕೂಡ ವೇಟ್ ಮಾಡ್ಬೋದಪ್ಪ, ಇನ್ನೂ 1 ತಿಂಗಳು ಇದೆಯಲ್ವಾ ಅಂತ ಹೇಳ್ಕೊಂಡು ತಡ ಮಾಡೋದಕ್ಕೆ ಹೋಗ್ಬೇಡಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಬಹುದು. ಸೊ ಎಲ್ಲರೂ ಕೂಡ ITR ನ ಫೈಲ್ ಮಾಡೋದಕ್ಕೆ ಹೋದ್ರೆ ಸೊ ಅಲ್ಲಿ ನಿಮಗೆ ತಾಂತ್ರಿಕವಾಗಿ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ, ನೆಟ್ವರ್ಕ್ ಸಮಸ್ಯೆ ಬರ್ಬೋದು. ಸೊ ಅವಾಗ ದಂಡ ಕಟ್ಟಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಈ ಕೂಡಲೇ ಅಂದ್ರೆ ಈಗ ನಿಮಗೆ ಆಗಸ್ಟ್ 1st ವೀಕ್ ಆಗಿರ್ಬೋದು, ಆಗಸ್ಟ್ 2nd ವೀಕ್ ಒಳಗಡೆ ನಿಮ್ಮ ಒಂದು ITR ನ ಫೈಲ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಪ್ರತಿ ಮನೆಯಲ್ಲೂ ಕೂಡ ಪರಿಣಾಮ ಬೀಳುವಂತ ಒಂದು ಅಪ್ಡೇಟ್ ಅಂತಂದ್ರೆ
LPG ದರ ಏರಿಕೆ ಆಗುವಂತ ಚಾನ್ಸಸ್ ಇದೆ ಅಂತ. ಯಾಕೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಪ್ರತಿ ತಿಂಗಳ ಮೊದಲ ದಿನ ತೈಲ ಮಾರಾಟ ಕಂಪನಿಗಳು ದೇಶೀಯ 14.2 ಕೆಜಿ ಆಗಿರ್ಬೋದು ಅಥವಾ ವಾಣಿಜ್ಯ 19 ಕೆಜಿ LPG ಸಿಲಿಂಡರ್ ದರವನ್ನ ಪರಿಶೀಲನೆ ಮಾಡುತ್ತೆ. ಸೊ ರೀಚೆಕಿಂಗ್ ಪ್ರೊಸೆಸ್ಗಳು ನಡೆಯುತ್ತೆ. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಆಗಿರ್ಬೋದು, ರೂಪಾಯಿ ವಿನಿಮಯ ದರದ ಆಧಾರದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಆಸ್ ಇಟ್ ಈಸ್ LPG ದರ ಸೇಮ್ ಇರುತ್ತಾ ಅಥವಾ ಏರಿಕೆ ಆಗುತ್ತಾ, ಕಮ್ಮಿ ಆಗುತ್ತಾ? ಸೊ ಇದೆಲ್ಲ ಕೂಡ ಡಿಪೆಂಡ್ ಆಗೋದು ಅಂತಾರಾಷ್ಟ್ರೀಯ ಅಂದ್ರೆ ನಿಮಗೆ ತೈಲ ಬೆಲೆ ಆಗಿರ್ಬೋದು, ರೂಪಾಯಿ ದರದ ಮೇಲೆ, ರೂಪಾಯಿ ವಿನಿಮಯ ದರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಗ್ಯಾಸ್ ಬುಕ್ಕಿಂಗ್ ಮಾಡೋ ಮೊದಲು ಸೊ ಒಮ್ಮೆ ನಿಮ್ಮ ಹತ್ತಿರದ ಏಜೆನ್ಸಿ ಆಗಿರ್ಬೋದು ಅಥವಾ ದರ ಏರಿಕೆ ಆಗಿದ್ಯೋ ಇಲ್ವೋ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಒಂದ್ 20 ರಿಂದ 50 ರೂಪಾಯಿ ದರ ಏರಿಕೆ ಆದ್ರೂ ಕೂಡ ಇದು ನಿಮ್ಮ ತಿಂಗಳ ಖರ್ಚುಗಳ ಮೇಲೆ ವಿಪರೀತವಾಗಿ ಪರಿಣಾಮ ಬೀಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವು ಆಗಸ್ಟ್ ಅಥವಾ ಜುಲೈ ಎಂಡ್ ಅಲ್ಲಿ ಏನಾದ್ರೂ ನೀವು LPG ಗ್ಯಾಸ್ ಸಿಲಿಂಡರ್ ನ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಇದ್ರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟಾಗಿದೆ ಅಂತ ಹೇಳ್ಕೊಂಡು. ಇನ್ನು ಸ್ನೇಹಿತರೆ, 5ನೇ ಅಪ್ಡೇಟ್ ಬಂದು ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಈ ಒಂದು ಇನ್ಫಾರ್ಮೇಶನ್ ನ ಮಿಸ್ ಮಾಡದೆ ನೋಡಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಬಳಿ HDFC ಆಗಿರ್ಬೋದು, ICICI ಆಗಿರ್ಬೋದು, SBI ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಅಥವಾ ಬೇರೆ ಯಾವುದೇ ರೀತಿಯಾದಂತ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೂ ಕೂಡ ಇದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬಹುದು. ಅಂದ್ರೆ ಮೇಜರ್ ಆಗಿ ಸೊ ಯುಟಿಲಿಟಿ ಬಿಲ್ ಆಗಿರ್ಬೋದು, ಇಂಧನ ಬಿಲ್ ಆಗಿರ್ಬೋದು, ಸರ್ಕಾರಿ ಪಾವತಿಗಳ ಮೇಲೆ ಸೊ ನಿಮ್ಗೆ ರಿವಾರ್ಡ್ ಪಾಯಿಂಟ್ಸ್ ಗಳು ಸಿಗ್ತಾ ಇತ್ತು, ಹೌದಾ? ಸೊ ಅದರಲ್ಲಿ ನಿಮಗೆ ಮಿತಿ ಹಾಕ್ತಾ ಇದೆ ಸಾಕಷ್ಟು. ನಿಮ್ಗೆ ಇದರ ರಿಲೇಟೆಡ್ ನಿಮ್ಗೆ ಸಾಕಷ್ಟು ಬ್ಯಾಂಕ್ಗಳು ಮಿತಿ ಆಗ್ತಾ ಇದೆ, ಜೊತೆಗೆ ಒಂದಷ್ಟು ಸಂಪೂರ್ಣವಾಗಿ ತೆಗೆದು ಬಿಟ್ಟಿದ್ದಾರೆ. ಸೊ ನಿಮಗೆ ಎಷ್ಟೇ ನೀವು ಬಿಲ್ ಪಾವತಿ ಮಾಡಿದ್ರು ಕೂಡ ಕ್ರೆಡಿಟ್ ರಿವಾರ್ಡ್ ಪಾಯಿಂಟ್ಗಳು ಸಿಗ್ತಾ ಇಲ್ಲ. ಸೊ ಇದು ಇನ್ನೂ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ನಿಮಗೆ ಕಂಪ್ಲೀಟ್ ಸ್ಟಾಪ್ ಆಗ್ಬೋದು. ಅಷ್ಟೇ ಅಲ್ಲ, ಲೇಟ್ ಪೇಮೆಂಟ್ ಶುಲ್ಕ ಆಗಿರ್ಬೋದು ಅಥವಾ ಫೈನಾನ್ಸ್ ಚಾರ್ಜ್ಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ಇದರಿಂದ ನಿಮಗೆ ಏರ್ಪೋರ್ಟ್ ಲಾಂಚ್ ಉಚಿತ ಏನಿತ್ತು ನಿಮಗೆ ಪ್ರವೇಶ, ಅದು ಕೂಡ ಈಗ ಸ್ಟಾಪ್ ಆಗಿದೆ ಸ್ನೇಹಿತರೆ. ಸೊ ಹಿಂದಿನ ತ್ರೈಮಾಸಿಕದಲ್ಲಿ ನಿರ್ದಿಷ್ಟ ಪ್ರಮಾಣದ ಖರ್ಚು ಮಾಡೋದು ಕಡ್ಡಾಯ ಆಗಿದೆ. ಅಂದ್ರೆ ನಿಮಗೆ ಈ ಒಂದು ತ್ರೈಮಾಸಿಕದಲ್ಲಿ ಸೊ ನೀವು ಇಂತಿಷ್ಟು ಖರ್ಚು ಮಾಡಲೇಬೇಕು ಕ್ರೆಡಿಟ್ ಕಾರ್ಡ್ ಇದ್ರೆ. ಸೊ ಈ ಒಂದು ರೂಲ್ಸ್ ಗಳು ಬರುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಇಮೇಲ್ ಸ್ಟೇಟ್ಮೆಂಟ್ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತ ಏನಾದ್ರೂ ದುಡ್ಡು ಕಟ್ಟಾಗಿರೋದಾಗಿರ್ಬೋದು ಅಥವಾ ಈ ರಿವಾರ್ಡ್ ಪಾಯಿಂಟ್ಸ್ ಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಸೊ ಏನೇನ್ ಚೇಂಜಸ್ ಆಗಿದೆ ಅನ್ನುವಂಥದ್ದು ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದು ಆಗಸ್ಟ್ 1 ರಿಂದ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಸ್ನೇಹಿತರೆ, 6ನೇ ಮೇಜರ್ ಅಪ್ಡೇಟ್ ಬಂದು RBI ಹಣಕಾಸು ನೀತಿ ಸಭೆ. ಸೊ ಈ ಸಭೆಯಿಂದ ನಮ್ಗೇನಪ್ಪ ಇದೆ, ಏನ್ ಚೇಂಜಸ್ ಆಗುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ವೇಟ್, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಗಸ್ಟ್ 3 ರಿಂದ 5ರವರೆಗೆ RBI ಹಣಕಾಸು ನೀತಿ ಸಭೆ ಒಂದು ನಡೆಯುತ್ತೆ ಸ್ನೇಹಿತರೆ. ಸೊ ಇಲ್ಲಿ ರೆಪೋ ರೇಟ್ ಕುರಿತು ಚರ್ಚೆಗಳು ನಡೆಯುತ್ತೆ. ರೆಪೋ ರೇಟ್ ಬಗ್ಗೆ ಚರ್ಚೆ ಆದ್ರೆ ನಮ್ ದೈನಂದಿನ ದಿನದಲ್ಲಿ ಏನಪ್ಪಾ ಸಮಸ್ಯೆ ಆಗುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ರೆಪೋ ರೇಟ್ ಇನ್ ಕೇಸ್ ಚೇಂಜಸ್ ಆಯ್ತು ಅಂತಂದ್ರೆ ನಿಮ್ಮ ಗೃಹ ಸಾಲ ಆಗಿರ್ಬೋದು, ನಿಮ್ಮ ವಾಹನ ಸಾಲ ಆಗಿರ್ಬೋದು ಅಥವಾ EBLR ಆಧಾರಿತ ಸಾಲಗಳಾಗಿರ್ಬೋದು, ಯಾವುದೇ ಲೋನ್ಗಳ ಮೇಲೆ ಸೊ ಸಾಕಷ್ಟು ಪರಿಣಾಮ ಬೀಳುತ್ತೆ. ಸೊ ಯಾಕೆ ಅಂತಂದ್ರೆ ನಿಮಗೆ EMI ಏನಿದೆಯೋ ಆ ಒಂದು ದರ ಏರಬಹುದು ಸ್ನೇಹಿತರೆ, ಅಥವಾ ಇಳಿತ ಕೂಡ ಆಗ್ಬೋದು. ಸೊ EMI ಜಾಸ್ತಿ ಕೂಡ ಆಗ್ಬೋದು, ಕಮ್ಮಿ ಕೂಡ ಆಗ್ಬೋದು. ಇದೆಲ್ಲ ಕೂಡ ಡಿಪೆಂಡ್ ಆಗೋದು ರೆಪೋ ರೇಟ್ ಕುರಿತು ಏನ್ ಡಿಸ್ಕಷನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಬ್ಯಾಂಕ್ಗಳ ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿ ದರ ಏನಿರುತ್ತೋ ಅದರಲ್ಲೂ ಕೂಡ ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ನಮ್ಗೆ ಆನ್ಸರ್ ಸಿಗ್ಬೇಕು ಅಂತಂದ್ರೆ ಈ 3 ರಿಂದ 5 ತಾರೀಕು ತನಕ ಏನು ಈ ಒಂದು RBI ಹಣಕಾಸು ನೀತಿ ಸಭೆ ನಡೆಯುತ್ತೋ ಸೊ ಅಲ್ಲಿ ಏನ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೋ ಅಲ್ಲಿ ನಾವು ವೇಟ್ ಮಾಡ್ಬೇಕಾಗತ್ತೆ. ಸೊ ರೆಪೋ ರೇಟ್ ಮೇಲೆ ಏನ್ ಏರಿಕೆ ಆಗುತ್ತೋ, ನಿಮ್ಮ EMI ಕಮ್ಮಿ ಆಗುತ್ತೋ ಅನ್ನೋದು ನಿಮ್ಗೆ ಆನ್ಸರ್ ಸಿಗುತ್ತೆ. ಇನ್ನು ಸ್ನೇಹಿತರೆ, ನೀವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಅಫ್ಕೋರ್ಸ್ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾನೆ ಇರ್ತೀರಾ. ಸೊ ಅಂತವ್ರು ಈ ಪಾಯಿಂಟ್ ನ ಗಮನದಲ್ಲಿಟ್ಟು ನೋಡಿ ಸ್ನೇಹಿತರೆ. ಆಧಾರ್ ದಾಖಲೆ ಆಗಿರ್ಬೋದು, ಬಯೋಮೆಟ್ರಿಕ್ ಅಪ್ಡೇಟ್ ಕಡ್ಡಾಯ ಆಗಿರುತ್ತೆ, ಅಂದ್ರೆ ಆಗಸ್ಟ್ 1 ರಿಂದ. ಸೊ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಹೊಂದಿರುವಂತ ಎಲ್ಲರೂ ಕೂಡ ಸೊ ನಿಮ್ಮ ಒಂದು ಆಧಾರ್ಗೆ 10 ವರ್ಷಕ್ಕಿಂತ ಹೆಚ್ಚಾಯ್ತು ಅಂದ್ರೆ 10 ವರ್ಷಕ್ಕಿಂತ ಮೊದಲೇ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿದೀರಾ, ಯಾವುದೇ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಖಂಡಿತ ನೀವು ಅಪ್ಡೇಟ್ ಮಾಡಲೇಬೇಕು. UIDAI ಪ್ರಕಾರ ಪ್ರೂಫ್ ಆಫ್ ಐಡೆಂಟಿಟಿ ಹಾಗೆ ಪ್ರೂಫ್ ಆಫ್ ಅಡ್ರೆಸ್ ದಾಖಲೆಗಳನ್ನ
ಆನ್ಲೈನ್ ನಲ್ಲಿ ನೀವು ಅಪ್ಡೇಟ್ ಮಾಡಲೇಬೇಕು. ಇದು ಮ್ಯಾಂಡೇಟರಿ ಆಗಿರುತ್ತೆ ಆಗಸ್ಟ್ 1ರಿಂದ. ಅಷ್ಟೇ ಅಲ್ಲ, ನಿಮ್ಮ ಒಂದು ಮಕ್ಕಳಿಗೆ 5 ವರ್ಷ ಅಥವಾ 15 ವರ್ಷ ಆಗಿತ್ತು ಅಂತಂದ್ರೆ ಅವರ ಒಂದು ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿರ್ಬೋದು, ಅದನ್ನ ಮಾಡಿಸ್ಲೇಬೇಕು. ಎಲ್ಲಿ? ಆಧಾರ್ ಸೇವಾ ಸೆಂಟರ್ಗೆ ಹೋಗಿ ನೀವು ಆರಾಮ್ಸೆ ಮಾಡಿಸ್ಕೋಬಹುದು. ಯಾಕೆ ಮಾಡಿಸ್ಬೇಕು? ಇನ್ ಕೇಸ್ ಮಕ್ಕಳಿಗೆ ನಾವು ಈ ಒಂದು ಅಪ್ಡೇಟ್ ನ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಸ್ಕೂಲಿಗೆ ಅವ್ರನ್ನ ಸೇರಿಸಬೇಕು ಅಂತ ಇದ್ರೆ, ಅಥವಾ ಯಾವ್ದಾದ್ರು ಒಂದು ಕ್ಲಾಸ್ಗಳಿಗೆ ಅವ್ರನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ರೆ, ಅಥವಾ ಇನ್ನೊಂದು ಸ್ಕಾಲರ್ಶಿಪ್ಗೆ ನೀವೇನಾದ್ರೂ ಅಪ್ಲೈ ಮಾಡ್ತಾ ಇದ್ರ, ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಅವರಿಗೆ ಅವಕಾಶ ಸಿಗದೆ ಇರಬಹುದು, ಅಥವಾ ಸ್ಕೂಲ್ಗಳಲ್ಲಿ ಈ ಒಂದು ವಿಚಾರವನ್ನ ಕಡ್ಡಾಯವಾಗಿ ಕೇಳ್ತಾರೆ. ಸೊ ಹಾಗಾಗಿ ಆಧಾರ್ ಬಳಸ್ತಾ ಇದ್ರೆ ದಯವಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಕೂಡ ಬಯೋಮೆಟ್ರಿಕ್ ಸಹಿತ ಅಪ್ಡೇಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಸ್ನೇಹಿತರೆ, 8ನೇ ಅಪ್ಡೇಟ್ ಒಂದು ಆಗಸ್ಟ್ ತಿಂಗಳ ಬ್ಯಾಂಕ್ ರಜೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕಂತಂದ್ರೆ ಇಂಥ ಟೈಮಲ್ಲಿ, ರಜೆ ಇದ್ದಂತಹ ಟೈಮಲ್ಲಿ ಬ್ಯಾಂಕ್ಗೆ ಹೋಗೋದಕ್ಕೆ ಹೋಗ್ಬೇಡಿ, ಅಥವಾ ಏನಾದ್ರೂ ಒಂದು ಅರ್ಜೆಂಟ್ ಕೆಲಸಗಳು ಇತ್ತು ಅಂತಂದ್ರೆ ಈ ರಜೆಗಳನ್ನ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ 12ರಿಂದ 14 ದಿನಗಳವರೆಗೆ ಆಗಸ್ಟ್ ತಿಂಗಳಲ್ಲಿ ಬ್ಯಾಂಕ್ಗೆ ರಜೆ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ವಾತಂತ್ರ್ಯ ದಿನ ಆಗಿರ್ಬೋದು, ರಕ್ಷಾಬಂಧನ ಆಗಿರ್ಬೋದು, ರಾಜ್ಯೋತ್ಸವ ಆಗಿರ್ಬೋದು, 2ನೇ ಹಾಗೆ 4ನೇ 4th ಸ್ಯಾಟರ್ಡೆ ಆಗಿರ್ಬೋದು, ಜೊತೆಗೆ ಒಂದಷ್ಟು ಸಂಡೇಗಳು ಬರುತ್ತೆ. ಸೊ ಹಾಗಾಗಿ ನಿಮಗೆ ಅಕೌಂಟ್ ಓಪನ್ ಮಾಡಬೇಕು ಅಥವಾ ಹಣ ವಿಡ್ರಾ ಮಾಡಬೇಕು, ಏನೋ ಒಂದು ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಸೊ ಸ್ವಲ್ಪ ನೀವು ಬ್ಯಾಂಕ್ ರಜೆಗಳ ಬಗ್ಗೆ ಗಮನ ಕೊಡಿ. ಫಾರ್ ಎಕ್ಸಾಂಪಲ್, ಈಗ ಸೊ ನೋಡಿ, ಇಲ್ಲಿ ನಿಮ್ಗೆ ರಜೆ ಅಂತ ಬಂದಾಗ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಆಗಸ್ಟ್ 15th ಒಂದು ನಿಮ್ಗೆ ಇಂಡಿಪೆಂಡೆನ್ಸ್ ಡೇ ಇದೆ. ಜೊತೆಗೆ 28th ಅಂತ ಬಂದಾಗ ರಕ್ಷಾಬಂಧನ ದಿನ ಇದೆ. ಸೊ ಇದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದೆಲ್ಲ ದಿನ ಬ್ಯಾಂಕ್ ರಜಾ ಇರುತ್ತೆ. ಇನ್ನು ಸ್ನೇಹಿತರೆ, ನಿಮಗೆ 8ನೇ ತಾರೀಕು ಸ್ಯಾಟರ್ಡೆ ಬರುತ್ತೆ. ಜೊತೆಗೆ 24th ಅಂತ ಬಂದಾಗ ಸಂಡೇ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ನೋಡಿ 2 ಆಗಿರ್ಬೋದು, 2nd ಆಗಿರ್ಬೋದು, 9th ಆಗಿರ್ಬೋದು, 16th ಆಗಿರ್ಬೋದು, 23 ಆಗಿರ್ಬೋದು, ಜೊತೆಗೆ 30. ಸೊ ಇದೆಲ್ಲ ಕೂಡ ನಿಮ್ಗೆ ಸಂಡೇಗಳಾಗಿರುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಬ್ಯಾಂಕ್ ಕೆಲಸಕ್ಕೆ ಹೋಗಬೇಕು, ಅರ್ಜೆಂಟ್ ಆಗಿದೆ ಅಂತಂದ್ರೆ ಈ ಡೇಟ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, 9ನೇ ಅಪ್ಡೇಟ್ ಬಂದು GST ಹಾಗೆ ಇ-ವೇ ಬಿಲ್ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಇದು ಮುಖ್ಯವಾಗಿ ನಾನು ಹೇಳ್ತಿರುವಂತದ್ದು ವ್ಯಾಪಾರಿಗಳಾಗಿರ್ಬೋದು ಅಥವಾ ಅಂಗಡಿ ಮಾಲೀಕರಿಗೆ ಈ ಇನ್ಫಾರ್ಮೇಶನ್, ಈ ಅಪ್ಡೇಟ್ ಆಗಿರುತ್ತೆ. ಸೊ ಏನಪ್ಪಾ ಚೇಂಜಸ್ ಅಂತಂದ್ರೆ, GST ಪೋರ್ಟಲ್ ನಲ್ಲಿ ಈಗ ನಿಮ್ಗೊಂದು ಆಪ್ಷನ್ ಇದೆ, ಬಿಲ್ ಟು ಆಗಿರ್ಬೋದು, ಶಿಪ್ ಟು ಅನ್ನುವಂತ ಒಂದು ಇನ್ವಾಯ್ಸ್ ಹೊಂದಾಣಿಕೆಯನ್ನ ಇನ್ನಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಸ್ನೇಹಿತರೆ. ಸೊ ಇಷ್ಟು ದಿನ ಇತ್ತು, ಬಟ್ ಇನ್ನು ಇದು ಮುಂದೆ ಸ್ಟ್ರಿಕ್ಟ್ ಆಗುತ್ತೆ. ಸೊ ಇಲ್ಲಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ತಪ್ಪಾದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಗಳನ್ನ ತಡೆಯುವಂತದ್ದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಬಿಲ್ಲಿಂಗ್ ಸಾಫ್ಟ್ವೇರ್ ಅಪ್ಡೇಟ್ ಆಗಿದ್ಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ ಕೇಸ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಈ ಒಂದು ಇ-ವೇ ಬಿಲ್ ಏನಿರುತ್ತೋ ಸೊ ಜನರೇಟ್ ಮಾಡೋದಕ್ಕೆ ಸಮಸ್ಯೆ, ಅಥವಾ ನಿಮಗೆ ತೆರಿಗೆ ನೋಟಿಸ್ ಕೂಡ ಬರಬಹುದು. ಸೊ ಹಾಗಾಗಿ ನಿಮಗೆ ಆಗಸ್ಟ್ 1ರಿಂದ ಬಿಲ್ ಟು ಆಗಿರ್ಬೋದು, ಶಿಪ್ ಟು ವ್ಯವಹಾರಗಳ ಇನ್ವಾಯ್ಸ್ ಹೊಂದಾಣಿಕೆಯಲ್ಲಿ ಇನ್ನಷ್ಟು ಸ್ಟ್ರಿಕ್ಟ್ ಆಗುವಂತ ಚಾನ್ಸಸ್ ಇದೆ. ಇನ್ನು ಕೊನೆಯದಾಗಿ, ಯಾರಾದ್ರೂ ಫಾರಿನ್ ಟ್ರಿಪ್ ಮಾಡ್ತಾ ಇದ್ರೆ ಅಥವಾ ಎಲ್ಲೋ ಒಂದು ಕಡೆ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಇದ್ರೆ ಆಗಸ್ಟ್ 1ರಿಂದ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಅಪ್ಡೇಟ್ ನ ಚೆಕ್ ಮಾಡಿ. ಸೊ ವಿಮಾನ ಇಂಧನ ದರ ಆಗಿರ್ಬೋದು, ವಿಮಾನ ಟಿಕೆಟ್ ಅಲ್ಲಿ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನಿಮಗೆ ಆಗಸ್ಟ್ 1ರಿಂದ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂದ್ರೆ ATF ದರ ಹೆಚ್ಚಾಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ವಿಮಾನ ಸಂಸ್ಥೆಗಳ ಒಟ್ಟು ಕಾರ್ಯಾಚರಣೆ ವೆಚ್ಚದಲ್ಲಿ ಸುಮಾರು 40% ಭಾಗ ಇಂಧನದ ವೆಚ್ಚವೇ ಆಗಿರೋದ್ರಿಂದ ಸೊ ATF ದರ ಏರಬಹುದು ಅಥವಾ ಕಮ್ಮಿ ಕೂಡ ಆಗ್ಬೋದು. ಸೊ ಇಂಧನ ದರ ಹೆಚ್ಚಾದ್ರೆ ಟಿಕೆಟ್ ಹೇಗೆ ಸಮಸ್ಯೆ ಆಗುತ್ತೆ? ಖಂಡಿತ ನಿಮಗೆ ಇಂಧನ ದರ ಏರಿಕೆ ಆಯ್ತು ಅಂತಂದ್ರೆ ಅದು ನಿಮ್ಮ ಒಂದು ಈ ಮುಂದಿನ ಕೆಲ ವಾರಗಳಲ್ಲಿ ನೀವೇನಾದ್ರೂ ಫಾರಿನ್ ಟ್ರಿಪ್ ಹಾಕ್ತಾ ಇದ್ರೆ ಅದು ಟಿಕೆಟ್ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಆಗಸ್ಟ್ 1ರಿಂದ ನಿಮಗೆ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, GST ITR ಫೈಲ್ ಬಗ್ಗೆ ಆಗಿರ್ಬೋದು, ಅಥವಾ ನೀವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಮೇಜರ್ ಆಗಿ ಏನ್ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದಾಗಿರ್ಬೋದು, ಸೊ CKYC ಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಮೇಜರ್ 10 ಅಪ್ಡೇಟ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ 10 ಅಪ್ಡೇಟ್ ಗಳಲ್ಲಿ ನಿಮಗೆ ಮೇಜರ್ ಆಗಿ ಯಾವುದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ನಿಮ್ಗೆ ಅನ್ಸುತ್ತೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಒಂದಲ್ಲ ಒಂದ್ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಇದು ಪರಿಣಾಮ ಬೀಳುವಂತ ಅಪ್ಡೇಟ್ ಆಗಿರುತ್ತೆ. ಸೊ ಎಲ್ರಿಗೂ ಕೂಡ ಈ ಇನ್ಫಾರ್ಮೇಶನ್ ಸಿಗ್ಬೇಕು ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ
ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand8bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.